ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಂತ್ರದ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಏನೇನು ಅಂತ ನೋಡೋಣ. ಜಪದಿಂದ ಮಂತ್ರವನ್ನು ಹೇಗೆ ಸಿದ್ಧಿಸಿಕೊಳ್ಳೋದು, ಜಪದ ಮಹಿಮೆ ಏನು, ಇದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಕೆಲವು ಜನ ಕೆಲವು ವರ್ಷಗಳ ಗಟ್ಟಲೆ ಜಪ ಮಾಡ್ತಾರೆ, ಆದರೆ ಅವರ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಕಾಣೋದಿಲ್ಲ. ಮತ್ತೊಂದೆಡೆ ಕೆಲವರು ಅಲ್ಪ ಸಮಯದಲ್ಲೇ ಆಂತರಿಕ ಪರಿವರ್ತನೆ, ಶಕ್ತಿ ಅನುಭವ, ದೈವಿಕ ಸೂಚನೆಗಳನ್ನು ಕಾಣ್ತಾರೆ ಹಾಗೂ ಅನುಭವಗಳು ಅವರಿಗೆ ಬರುತ್ತೆ. ಇದಕ್ಕೆ ಕಾರಣ ಏನು? ಮಂತ್ರ ಆ್ಯಕ್ಟಿವೇಟ್ ಆಗಿದೆಯಾ ಎಂದು ಹೇಗೆ ಗುರುತಿಸೋದು, ಮಂತ್ರ ಸಿದ್ಧಿ ಆದಾಗ ಹೇಗೆ ಗೊತ್ತಾಗೋದು ಅಂತ ಸ್ಪಷ್ಟವಾಗಿ ನೋಡೋಣ. ಮಂತ್ರ ಅಂದರೆ ಏನು ಅನ್ನೋದಕ್ಕೆ, ಮಂತ್ರ ಅನ್ನೋದು ಕೇವಲ ಶಬ್ದ ಅಲ್ಲ, ಅದು ಕಂಪನ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಆ ಕಂಪನ ಬ್ರಹ್ಮಾಂಡದ ನಿರ್ದಿಷ್ಟ ಶಕ್ತಿಯನ್ನು ಆಕರ್ಷಿಸುತ್ತೆ. ಪ್ರತಿಯೊಂದು ಮಂತ್ರಕ್ಕೂ ಒಂದು ದೇವತೆ, ಅದರ ತತ್ವ, ಒಂದು ಚಕ್ರ, ಒಂದು ದೇಹಾಂಗ ಸಂಬಂಧ ಹೊಂದಿರುತ್ತೆ. ಮಂತ್ರ ಜಪ ನಮ್ಮ ದೇಹವನ್ನು ದೇವಾಲಯ ಮಾಡುವ ಪ್ರಕ್ರಿಯೆ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ಅಂದರೆ ಇದರ ಸರಳ ಅರ್ಥ ಹೀಗಿದೆ: ದೇಹವೇ ಒಂದು ದೇವಾಲಯ, ಆ ದೇಹದೊಳಗಿನ ಜೀವವೇ ಶಾಶ್ವತ ದೇವರು. ಅಜ್ಞಾನವನ್ನು ತ್ಯಜಿಸಿ ಅವನು ಮತ್ತು ನಾನು ಒಂದೇ ಎಂಬ ಭಾವದಿಂದ ಇರಬೇಕು ಅನ್ನುವ ಅರ್ಥ. ಅಂದರೆ ಇಲ್ಲಿ ಅವನು ಅಂದರೆ ಆತ್ಮ ಮತ್ತು ಪರಮಾತ್ಮನನ್ನು ಹೇಳಿರೋದು. ಹೀಗೆ ಮಂತ್ರದ ವೈಬ್ರೇಷನ್ನ ಮೂಲಕ ಕೋಶಗಳಲ್ಲಿ ಆ ಎನರ್ಜಿ ಹರಿಯುವಂತೆ ಮಾಡೋದೇ ಮಂತ್ರ ಜಪದ ಉದ್ದೇಶ. ಹಾಗೆ ಅವರ ಕೂಡ ಜಪದಿಂದ ತಯಾರಾಗುತ್ತೆ ಅನ್ನೋದನ್ನು ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಮಂತ್ರ ಜಪ ಕರ್ಮವನ್ನು ಹೇಗೆ ಕರಗಿಸುತ್ತೆ ಅನ್ನುವ ಪ್ರಶ್ನೆಗೆ, ನಮ್ಮ ಜೀವನದಲ್ಲಿ ನಡೆಯುವ ಸಮಸ್ಯೆಗಳು, ಅಡ್ಡಿಗಳು, ದುಃಖಗಳು ಇವೆಲ್ಲವೂ ಕರ್ಮದ ಫಲದಿಂದ ಬರೋದು. ಮಂತ್ರ ಜಪದಿಂದ ಮನಸ್ಸಿನಲ್ಲಿ ಕೋಲಾಹಲ ಶಾಂತವಾಗುತ್ತೆ, ಅಹಂಕಾರ ನಿಧಾನವಾಗಿ ಕರಗುತ್ತೆ, ಹಳೆಯ ಸಂಸ್ಕಾರಗಳು ಹೊರಬಂದು ನಾಶವಾಗುತ್ತೆ. ಇದನ್ನೇ ಜನ ಜಪ ಮಾಡಿದಾಗ ಪರೀಕ್ಷೆಗಳು ಬರುತ್ತವೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಅಂದರೆ ಜಪ ಮಾಡೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಕಷ್ಟಗಳು ಬರೋಕ್ಕೆ ಶುರುವಾಗುತ್ತೆ ಸ್ಟಾರ್ಟಿಂಗಲ್ಲಿ. ಅದನ್ನು ಅಂದರೆ ಸ್ವಲ್ಪ ಪರೀಕ್ಷೆಗಳು ಅಂತ ಹೇಳೋದು. ಅಂದರೆ ಏನು ಅಂತಂದರೆ, ಈ ಕರ್ಮದ ಚಕ್ರ ಅಂದರೆ ಸ್ವಲ್ಪ ಫಾಸ್ಟಾಗಿ ತಿರುಗೋಕ್ಕೆ ಶುರುವಾಗುತ್ತೆ. ಆವಾಗ ಸ್ವಲ್ಪ ಕಷ್ಟಗಳು ಬರಲಿಕ್ಕೆ ಶುರುವಾಗುತ್ತೆ ಅಧ್ಯಾತ್ಮದ ಹಾದಿಯಲ್ಲಿ. ಅಂದರೆ ಅದು ನಿಮಗೆ ಪರೀಕ್ಷೆ ಅಂತ ತಿಳ್ಕೊಳ್ಬೇಕು. ಅಂದರೆ ನೀವು ನಿಜವಾಗ್ಲೂ ಆ ದಾರಿಯಲ್ಲಿ ನಡೆಯೋಕ್ಕೆ ಇಷ್ಟ ಇದೆಯಾ ನಿಮಗೆ ಅನ್ನೋ ಒಂದು ಪರೀಕ್ಷೆ ಅದು. ಇನ್ನೂ ಒಂದು ದೊಡ್ಡ ಪ್ರಶ್ನೆ ಎದುರಾಗೋದು ಏನಪ್ಪ ಅಂದರೆ, ಎಷ್ಟು ಸಮಯ ಜಪ ಮಾಡಬೇಕು ಅಂತ. ಕೆಲವು ಜನ 5 ನಿಮಿಷ ಜಪ ಮಾಡಿ ಅದರಿಂದ ಫಲ ನಿರೀಕ್ಷೆ ಮಾಡೋದು. ಇದು ಖಂಡಿತ ತಪ್ಪು. ಕನಿಷ್ಠ ಅಂದರೆ ಬಿಗಿನರ್ಸ್ ಕೂಡ ಒಂದು 20 ನಿಮಿಷ ಆದರೂ ಕೂತ್ಕೋಬೇಕು. ಯಾಕೆಂದರೆ ಮೊದಲು 10 ನಿಮಿಷ ಮನಸ್ಸು ಅಲೆದಾಡ್ತಾ ಇರುತ್ತೆ. ಅಂದರೆ ಕಾನ್ಸಂಟ್ರೇಟ್ ಬರೋದಕ್ಕೆ 10 ನಿಮಿಷ ಬೇಕಾಗುತ್ತೆ. ಮುಂದಿನ 10 ನಿಮಿಷ ಶಕ್ತಿ ಕಾರ್ಯನಿರ್ವಹಿಸಲು ಶುರು ಮಾಡುತ್ತೆ. ಆದರೆ ನಿರಂತರವಾಗಿ ಮಾಡಿದರೆ ಮಾತ್ರವೇ, ಅಂದರೆ ಜಪವನ್ನು ನಿರಂತರವಾಗಿ ಮಾಡಿದರೆ ಮಾತ್ರನೇ ವರ್ಕ್ ಆಗೋದು. ಇದರ ಫಲ 2 ದಿನ ಮಾಡಿ 2 ದಿನ ಬಿಟ್ಟು ಮಾಡೋದು, ಈ ಥರ ಮಾಡೋದ್ರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಹಾಗೆ ಮಂತ್ರ ಆ್ಯಕ್ಟಿವೇಶನ್ ಆದಾಗ ಕಾಣುವಂಥ ಸ್ಪಷ್ಟ ಲಕ್ಷಣಗಳು ಏನು ಅಂತ ನೋಡಿದ್ರೆ, ಮಂತ್ರ ಜಪ ಗಾಢವಾಗ್ತಾ ಬಂದಾಗ ಒಂದು ಹಂತದಲ್ಲಿ ದೇಹದ ಮೇಲೆ ಸ್ವಲ್ಪ ನಿಯಂತ್ರಣ ಕಡಿಮೆ ಆಗುತ್ತೆ. ಕೈಗಳು ಕಂಪಿಸೋದು, ಬೆನ್ನು ನೇರವಾಗುವ ಅನುಭವ. ಇದು ಕಲ್ಪನೆಯಲ್ಲ, ಯಾವುದೇ ರೋಗ ಕೂಡ ಅಲ್ಲ. ಇದು ಶಕ್ತಿ, ಅಂದರೆ ಮಂತ್ರದ ಎನರ್ಜಿ, ಜಾಗೃತಿಯ ಸಹಜ ಪ್ರಕ್ರಿಯೆ. ಮಂತ್ರ ಜಪದಿಂದ ನಿರಂತರ ಕಂಪನ ಉಂಟಾಗುತ್ತೆ. ಈ ಕಂಪನ ನಾಡಿಗಳನ್ನು ತೆರೆಯಲು ಪ್ರಾರಂಭಿಸುತ್ತೆ. ಈ ಕೈಗಳು ಕಂಪಿಸುವುದರ ಅರ್ಥ ಏನು ಅಂತ ನೋಡಿದರೆ,
ಹೃದಯ ಚಕ್ರದಲ್ಲಿ ಶಕ್ತಿ ಜಾಗೃತವಾದಾಗ ಶಕ್ತಿ ಹೊರಬರಲು ದಾರಿಯನ್ನು ಹುಡುಕುತ್ತೆ. ಈ ಸಮಯದಲ್ಲಿ ಕೈಗಳು ತಾನಾಗೆ ಕಂಪಿಸ್ಬೋದು, ಬೆರಳುಗಳು ಚಲಿಸಿದಂಗೆ ಅನ್ನಿಸ್ಬೋದು. ಇದಕ್ಕೆ ಭಯ ಪಡುವ ಅಗತ್ಯ ಇಲ್ಲ. ಇದನ್ನು ತಡೆಯಲು ಪ್ರಯತ್ನಿಸುವುದು ಕೂಡ ಬೇಡ. ಬೆನ್ನು ನೇರವಾಗಿ ಇರಿಸಿ ಕೂತ್ಕೊಳ್ಳೋದು ಅಥವಾ ತಾನಾಗಿಯೇ ಬೆನ್ನು ನೇರವಾಗುವುದು, ಇದರ ಅರ್ಥ ಏನು ಅಂತ ನೋಡಿದರೆ, ಸಾಮಾನ್ಯವಾಗಿ ನಾವು ಕೂತ್ಕೊಳ್ಳುವಾಗ ನೇರವಾಗಿ ಕೂತ್ಕೊಳ್ಳಲ್ಲ. ಅಂದರೆ ನಾವು ಸೋಫಾದ ಮೇಲೇನೋ ಅಥವಾ ಇನ್ನೆಲ್ಲೋ ಕೂತ್ಕೊಳ್ಳುವಾಗ ತುಂಬ ನೇರವಾಗಿ ನಾವು ಕೂತ್ಕೊಳ್ಳಲ್ಲ. ಇಂಗ್ಲೀಷ್ನಲ್ಲಿ ಸ್ಲೌಚ್ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಹೀಗೆ ಬಾಗಿ ಕೂತ್ಕೋತೀವಿ, ಅಂದರೆ ಬೆನ್ನು ನೇರವಾಗಿರೋದಿಲ್ಲ. ಮಂತ್ರ ಆ್ಯಕ್ಟಿವ್ ಆದಾಗ ಬೆನ್ನಿನ ಮಧ್ಯದಲ್ಲಿರುವ ಸುಷುಮ್ನ ನಾಡಿ ಸಕ್ರಿಯವಾಗುತ್ತೆ. ಅಲ್ಲದೆ ಶಕ್ತಿ ಮೇಲಕ್ಕೆ ಚಲಿಸಲು ನೇರ ದಾರಿ ಬೇಕಾಗುತ್ತೆ. ಇದು ನಾವಾಗಿಯೇ ಮಾಡೋದಲ್ಲ, ಬೆನ್ನು ತಾನಾಗಿಯೇ ನೇರವಾಗೋದು. ಕತ್ತು ತಲೆ ಸ್ವಲ್ಪ ಹೀಗೆ ಮೇಲೆ ಮಾಡಿ ಕೂತ್ಕೊಂಡ ಅನುಭವ ಆಗುತ್ತೆ. ದೇಹವೇ ತನ್ನ ಸ್ಥಾನವನ್ನು ತಾನೇ ಸರಿ ಮಾಡಿಕೊಳ್ಳುತ್ತೆ ಇದರಲ್ಲಿ. ಹೀಗೆ ಈ ಥರ ಇದರಲ್ಲಿ ಅಂದರೆ ಬೆನ್ನು ಮೂಳೆ ಸ್ಟ್ರೈಟಾಗಿ, ಅಂದರೆ ಅದು ತನ್ನ ಇದನ್ನು ತಾನೇ ಹುಡುಕಿಕೊಳ್ಳುತ್ತೆ ಅಂತ ಇದರ ಅರ್ಥ. ಹಾಗಾದರೆ ಇದು ಕುಂಡಲಿನಿ ಜಾಗೃತಿಯ ಪ್ರಾರಂಭನಾ ಅಂತ ಕೇಳಿದರೆ ಹೌದು. ಆದರೆ ಇದು ಪೂರ್ಣ ಕುಂಡಲಿನಿ ಉದಯ ಅಲ್ಲ. ಇದು ಕುಂಡಲಿನಿ ಶಕ್ತಿ ಚಲನೆ ಅಥವಾ ಪ್ರಾರಂಭದ ಹಂತ. ಪೂರ್ಣ ಕುಂಡಲಿನಿ ಆ್ಯಕ್ಟಿವ್ ಆದಾಗ ತೀವ್ರ ಅನುಭವಗಳು, ದೀರ್ಘ ಮೌನ, ಜೀವನದ ಪೂರ್ಣ ಪರಿವರ್ತನೆ ಇವೆಲ್ಲ ಬರುತ್ತೆ. ಇಲ್ಲಿ ಆಗ್ತಾ ಇರೋದು ನಿಮ್ಮ ದೇಹದ ತಯಾರಿ. ಈ ಥರ ಅನುಭವ ಬಂದಾಗ ಅದನ್ನು ಬಲವಂತವಾಗಿ ಹೆಚ್ಚಿಸಲು ಹೋಗಬಾರ್ದು. ಇನ್ನೂ ಹೆಚ್ಚಿನ ಅನುಭವ ಆಗಲಿ ಅನ್ನುವ ಹಂಬಲ ಮಾಡೋದು ಕೂಡ ತಪ್ಪು. ಯಾಕೆಂದರೆ ಶಕ್ತಿ ನಿಮಗೆ ಬೇಕಾದ ವೇಗದಲ್ಲಿ ಮೇಲೆ ಏರೋದಿಲ್ಲ, ನಿಮ್ಮ ದೇಹದ ಸಾಮರ್ಥ್ಯದಲ್ಲಿ ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ದೇಹಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಮಾತ್ರ ಶಕ್ತಿ ಮೇಲಕ್ಕೆ, ಅದೇ ಡಿಸೈಡ್ ಮಾಡೋದು. ನೀವು ಡಿಸೈಡ್ ಮಾಡಿದ ಥರ ಆಗಲ್ಲ. ಶಾಂತವಾಗಿ ಸಾಕ್ಷಿ ಭಾವದಿಂದ ಗಮನಿಸೋದು ಅಷ್ಟೇ ನಮ್ಮ ಕೆಲಸ. ಈ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಜಪವನ್ನು ಮುಂದುವರಿಸಬೇಕು. ಉಸಿರಾಟ ಸಹಜವಾಗಿರಬೇಕು. ಬೆನ್ನು ಮೂಳೆಯನ್ನು ಆದಷ್ಟು ನೇರವಾಗಿಡಲು ಪ್ರಯತ್ನಿಸಬೇಕು. ಬಾಡಿ ರಿಲ್ಯಾಕ್ಸ್ ಆಗಿ ಇರಬೇಕು. ಆಗುತ್ತಿರುವ ಅನುಭವವನ್ನು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಮಂತ್ರ ಜಪ ಡೀಪ್ ಆಗ್ತಾ ಬಂದಾಗ ಕೆಲವರಿಗೆ ಆಕಳಿಕೆ, ಉಸಿರಾಟದ ವೇಗ ಆಳವಾಗೋದು, ಕಾರಣವಿಲ್ಲದೆ ಕಣ್ಣೀರು ಬರೋದು, ಈ ಥರ ಅನುಭವವಾದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಏನು ಅಂದ್ಕೊಳ್ತೇವೆ ಅಂದರೆ ನಾವು ಸರಿಯಾದ ವಿಧಿಯಲ್ಲಿ ಮಾಡ್ತಾ ಇದ್ದೇವಾ ಅಥವಾ ಏನಾದರೂ ತಪ್ಪಾಗಿ ಆಗ್ತಾ ಇದೆಯಾ ಅಂತ ಗಾಬರಿ ಆಗ್ತೀವಿ. ಆದರೆ ಇಲ್ಲಿ ಕಣ್ಣೀರು ಆತ್ಮಶುದ್ಧೀಕರಣದ ಕಣ್ಣೀರು, ನಾಡಿ ಶುದ್ಧೀಕರಣದ ನೇರ ಸೂಚನೆ. ಮಂತ್ರದ ವೇಳೆ ಆಕಳಿಕೆ ಬಂದರೆ ಅದು ಬೋರ್ ಆಗ್ತಾ ಇರೋದಲ್ಲ ಅಥವಾ ಅದು ನಿದ್ದೆಯೂ ಅಲ್ಲ. ಪ್ರಾಣಶಕ್ತಿ ಚಲಿಸುವಾಗ ಶ್ವಾಸ ನಿಶ್ವಾಸ ಮಾರ್ಗಗಳಲ್ಲಿ ಅಡ್ಡಿ ಇದ್ದರೆ ದೇಹ ಆ ಶಕ್ತಿಯನ್ನು ಸಮತೋಲನಗೊಳಿಸಲು ಆಕಳಿಕೆ ಮೂಲಕ ರಿಲೀಸ್ ಮಾಡುತ್ತೆ. ಹಾಗೆಯೇ ಸ್ವಲ್ಪ ನೆಗೆಟಿವಿಟಿ ಇದ್ದಾಗಲೂ ಆಕಳಿಕೆ ಬರೋದು ಸಾಮಾನ್ಯ. ಇನ್ನು ಮಾಲೆಯಲ್ಲಿ ಜಪ ಮಾಡುವಾಗ ಪದೇ ಪದೇ ಮಾಲೆ ಗಂಟು ಬೀಳ್ತಾ ಇದ್ದರೆ ಕೂಡ ನೆಗೆಟಿವಿಟಿ ಇದೆ ಅನ್ನುವ ಸೂಚನೆ. ಒಂದು ಸಲ ಗಂಟು ಬೀಳೋದಲ್ಲ, ಪದೇ ಪದೇ ಆವಾಗ ಗಂಟು ಬಿದ್ದರೆ ನೆಗೆಟಿವಿಟಿ ಇದೆ ಅನ್ನುವ ಸೂಚನೆ. ನಮ್ಮ ದೇಹದಲ್ಲಿ ಸಾವಿರಾರು ಶಕ್ತಿ ಮಾರ್ಗಗಳು ಅಂದರೆ ನಾಡಿಗಳಿವೆ. ಅವುಗಳಲ್ಲಿ ಹಳೆಯ ಕರ್ಮ, ಭಾವನಾತ್ಮಕ ಗಾಯ, ಭಯ, ಅಸಮಾಧಾನ ಇವು ಸಂಗ್ರಹವಾಗಿರುತ್ತೆ. ಮಂತ್ರ ಜಪ ಆ ಮಾರ್ಗಗಳಲ್ಲಿ ಶಕ್ತಿ ಹರಿಸಿ ಅಡ್ಡಿಗಳನ್ನು ಅಂದರೆ ಬ್ಲಾಕೇಜನ್ನು ಕರಗಿಸುತ್ತೆ. ದುಃಖವಿಲ್ಲದೆ ಕಣ್ಣೀರು ಬಂದರೆ ಮತ್ತೆ ಮತ್ತೆ ಆಕಳಿಕೆ ಬಂದರೆ ನಿಮ್ಮೊಳಗಿನ ದಾರಿಗಳು ತೆರೆಯುತ್ತಿವೆ, ನಾಡಿಗಳು ಶುದ್ಧವಾಗ್ತಿವೆ ಅನ್ನುವ
ಅರ್ಥ. ಇನ್ನು ಮಂತ್ರದ ಸಂಖ್ಯೆ ಎಷ್ಟು ಮಾಡಬೇಕು ಅನ್ನುವ ಪ್ರಶ್ನೆಗೆ 1,25,000 ಜಪ ಮಾಡಿದರೆ, ಅಂದರೆ ಗುರುವಿನಿಂದ ಪಡೆದ ಮಂತ್ರಕ್ಕೆ 1,25,000 ಜಪ ಮಾಡಿದರೆ ಮಂತ್ರ ಆ್ಯಕ್ಟಿವೇಟ್ ಆಗೋದು ಅಷ್ಟೇ, ಸಿದ್ಧಿ ಆಗೋದಲ್ಲ, ಆ್ಯಕ್ಟಿವೇಟ್ ಆಗೋದು. ಇನ್ನು ಜಪದ ಸಂಖ್ಯೆ ಹೇಳೋದಾದರೆ ಅಕ್ಷರ ಲಕ್ಷ ಅಂತ ಜಪದ ನಿಯಮ. ಉದಾಹರಣೆಗೆ ಗಾಯತ್ರಿ ಮಂತ್ರ 24 ಅಕ್ಷರದ್ದು, 24 ಲಕ್ಷ ಜಪ ಮಾಡಬೇಕು ಅನ್ನೋದು ವಿಧಿ. ಈ ಥರ ಮಾಡಿದಾಗ ಜಪದ ಸಿದ್ಧಿ ಆಯಿತು ಅನ್ನೋದು ಅರ್ಥ. ಈ ಜಪದ ಸಿದ್ಧಿ ಆಗೋದು ಅಂತಂದರೆ ನಿಮ್ಮ ಕೋಶಗಳಲ್ಲಿ ಮಂತ್ರದ ವೈಬ್ರೇಷನ್ ತುಂಬಿದಾಗ ನಿಮ್ಮ ಶರೀರವೇ ಮಂತ್ರವಾಗುವ ಕ್ರಿಯೆ. ವಿಶೇಷವಾಗಿ ನವರಾತ್ರಿ, ಶಿವರಾತ್ರಿ, ಗ್ರಹಣ ಸಮಯದಲ್ಲಿ ಮಾಡಿದ ಜಪ ಫಲ 10 ಪಟ್ಟು ಹೆಚ್ಚು. ಹೀಗೆ ಮಂತ್ರ ಜಪ ಆದ ತಕ್ಷಣ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ನಾವು. ಜಪ ಮುಗಿದ ತಕ್ಷಣ ಮಾತಾಡೋದು, ಮೊಬೈಲ್ ಹಿಡಿಯೋದು, ಅನುಭವಗಳನ್ನು ಎಲ್ಲರಿಗೂ ಹೇಳೋದು, ಈ ಥರದ ಮಾಡೋದ್ರಿಂದ ಅದರ ಫಲ ಸಿಗೋದಿಲ್ಲ. ಜಪದಲ್ಲಿ ಆಗುವ ಅನುಭವ ನಿಮಗೆ ಮತ್ತು ನಿಮ್ಮ ಗುರುವಿಗೆ ಸಂಬಂಧಪಟ್ಟಿದ್ದು. ಗುರುವಿನ ಹತ್ರ ಹೇಳಬೇಕು, ಬೇರೆ ಯಾರಲ್ಲಿಯೂ ಅದನ್ನು ಹೇಳ್ಕೊಳ್ಬಾರ್ದು. ಮಂತ್ರ ನಿಮ್ಮ ಜೀವನ ಬದಲಾಯಿಸಲು ಅಲ್ಲ, ನಿಮ್ಮನ್ನೇ ಕರಗಿಸಲು ಇರುವ ಬ್ರಹ್ಮಾಸ್ತ್ರ. ನೀವು ಕರಗಿದರೆ ದೇವರು ತಾನೇ ಪ್ರತ್ಯಕ್ಷವಾಗ್ತಾನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನು ಸ್ವಲ್ಪ ನೇಟಿವ್ ಕಡೆಯಲ್ಲಿ ಸ್ವಲ್ಪ ಜರ್ನಿಯಲ್ಲಿರೋದ್ರಿಂದ ವಿಡಿಯೋ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ. ಸೊ ವಾಪಸ್ಸು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಬರುತ್ತೆ. ಹಾಗೆ ಸ್ವಲ್ಪ ಸಹಕರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.